ಆತ್ಮರು ಬಂದಾರು ಮನ್ಯಾಗ ಕೂತ್ ಏನ್ ಮಾಡ್ತೀರಿ ಒಂದಿಷ್ಟ ಪ್ರವಚನ ಕೇಳಿ ಬರೋಗ್ರಿ ಅಂತೇಳಿ ಹ್ಯಾಂಗ್ ಬಿದ್ದಕ್ಕೆ ಹಠಕ್ಕೆ ಬಿದ್ದ ಪ್ರವಚನ ಕಳಿಸಿದವತ್ತ ಗಂಡಿಗೆ ಅವಾಗ ಗಂಡ ಅಂದಂತ ನೋಡ ನೀ ಮತ್ತೊಂದ್ ತಗದ ಹೇಳ್ಕರೆ ಪ್ರವಚನ ನನಗೆ ನೆನಪು ತೆಗಿಬೇಡ ನಾ ಪ್ರವಚನಕ್ಕೆ ಹೋಗೋ ಮನುಷ್ಯ ಅಲ್ಲೊಂದು ಇಲ್ರಿ ಹಂಗೆ ಮಾಡ್ಬೇಡ್ರಿ ಒಂದ್ ಯಾಕೆ ಬಿಡಿ ಕೇಳಿ ಬರೋಗ್ರಿ ಅಂದ ಕೂಡಲೇ ಅವ್ನು ವಿಚಾರ ಮಾಡದಂತ ನಾ ಎಂದೂ ಪ್ರವಚನ ಹಿಂದೂ ಹಾದವಲ್ಲ ಮುಂದೂ ಹಾದವಲ್ಲ ನಾ ಯಾಕರೆ ಪ್ರವಚನ ಎದಕ್ಕೆ ಸುಮ್ಮ ಹೋಗ್ಲಿ ಅಂತ ತಿಳ್ಕೊಂಡು ಅಲ್ಲೇ ವಿಚಾರ ಮಾಡ್ದ ಆದ್ರೂ ಹ್ಯಾಂಡಕ್ಕೆ ಹಟ್ಟಕ್ಕೆ ಬಿದ್ದು ಕಳಿಸೇ ಬಿಟ್ಲಾಕಿ ನೀವು ಹೋಗಬೇಕು ನೋಡ್ರಿ ಅಂತವಂತ ಅವ ಗಂಡ ಪ್ರವಚನಕ್ಕೆ ಹೋದತ್ತ ಹಿಂಗೆಲ್ಲ ನೀವು ಕೂತಿರಲ್ಲ ಹಿಂಗೆಲ್ಲ ಜನ ಕೂತಿರ್ತತ್ತ ಅಪ್ಪಗಳು ಪ್ರವಚನ ಚಾಲು ಮಾಡ್ರಂತ ಅವಾಗ ಅವ್ ಬಂದಂತ ಅವ್ ಬಂದ ಕೂಡ್ಲೆ ಅವಾಗ ಅಪ್ಪಗಳು ಅಂದ್ರಂತ ಬಂದ್ರೆ ಬರ್ರಿ ಅಂದ್ರ ಇಷ್ಟ ನೋಡ್ರಿ ಮಾತು ಎಷ್ಟಿತ್ತು ಅರ್ಥ ನೋಡ್ರಿ ಬಂದ್ರೆ ಬರ್ರಿ ಅಂದ್ರ ಅವ ಅಲ್ಲ ಬಂದ ಕೂಡಲೇ ಕೆಳಗೆ ಕೂತತ್ತ ಅಪ್ಪಗಳು ಅಂದ್ರಂತ ಕೂತ್ರೆ ಕೂಣ್ರಿ ಅಂದ್ರ ಆಮೇಲೆ ಏನು ಹೇಳೋವರ ಅಪ್ಪಗಳು ಬಂದದ್ದು ಹೇಳ್ರು ಕೂತದ್ದು ಹೇಳ್ರು ಏನು ಅನುಭವ ಮಾತು ಹೇಳೋವಲ್ಲ ಅಂತ ತಿಳ್ಕೊಂಡು ಅವ್ನ ಸಿಟ್ಟಿಗೆ ಬಂದು ಎದ್ದು ನಿಂತು ಕೂಡಲೇ ಅಪ್ಪಗಳು ಅಂದ್ರಂತ ಎದ್ದು ನಿಂತ್ರಿ ನಿಲ್ರಿ ಅಂದ್ರು ಏನು ಹೇಳಲಿಲ್ಲ ಇದೇಂತ ಪ್ರವಚನ ಸುಮ್ಮ ಹೆಂಡತಿ ಜೋರಾವರಿ ಮಾಡೋಣ ಬಂದಿದ್ದೆ ಇಲ್ಲಿ ಏನು ಅಂತ ಮಹತ್ವದ ಪುರಾಣ ಪ್ರವಚನ ಏನು ಹೇಳೋವರ ತಿಳ್ಕೊಂಡು ಸಿಟ್ಟಿಗೆ ಹೋಗಿ ಒಟ್ಟ ಎದ್ದು ದರ ಹೋಗೇ ಬಿಟ್ಟತ್ತ ಅಪ್ಪಗಳು ಅಂದ್ರಂತ ವಾಂಟ್ರಿ ಹೋಗ್ರಿ ಅಂದ್ರು 4 ಮಾತ್ರಿ ಬಂದ್ರೆ ಬರ್ರಿ ಕುಂತ್ರೆ ಕುಂಡ್ರಿ ನಿಂತ್ರೆ ನಿಲ್ರಿ ಹೊಂಟ್ರೆ ಹೋಗ್ರಿ ಇದನ್ನ ಹಾದಿ ಹಿಡ್ಕೋತ ಬಡಬಡ್ಸ್ಕೊತ ಮನಿಗೆ ಹೊಂಟತ್ತ ಇದನ್ನ ಬಡಬಡ್ಸೋತ ಮನಿಗೆ ಹೋಗತ್ತ ಮನ್ಯಾಗ ಹೋಗಿ ಊಟ ಗೀಟ ಮಾಡಿ ಒಟ್ಟು ಕಾಟ್ ಮ್ಯಾಲ ಮಣ್ಕೊಂಡಲ್ಲ ಬಡಬಡಿಸ್ತದ ಹಿಂಗೆ ಬಂದ್ರೆ ಬರ್ರಿ ಕುಂತ್ರೆ ಕುಂಡ್ರಿ ಎತ್ ನಿತ್ರೆ ನಿಲ್ರಿ ಹೊಂಟ್ರೆ ಹೋಗ್ರಿ ಇದು ಒಟ್ಟ ಬಡಬಡಿಸೋದು ಬಂದ ಮಾಡ್ವತ್ತ ಹ್ಯಾಂತಿ ತಲೆ ಚಿಟ್ಟ ಅಂತ ಇರ್ತೀವಿ ಆಕೆ ಏನ್ ವಿಚಾರ ಮಾಡಿದ್ರಂದ್ರ ಇದು ಹಿಂಗ್ಯಾಕೆ ಬಡಬಡಿಸ್ಲೈತೆ ತಿಳ್ಕೊಂಡು ಹಂಗ ಒಂದ್ ಸ್ವಲ್ಪ ಆಕಿ ಹೆಣ್ಮಗಳ ಕಸ ಮುಸ್ರಿ ಬಾಂಡೆ ಆದಾಯ ತಿಕ್ಕಿ ತೊಳೆದು ಅವ್ನ ಇಟ್ಟ ಮಲ್ಕೋಲಾಕಿ ಬರ್ತಾಳೆ ಬಡಬಡಿಸ್ಲಾತಿತ್ತು ಅಷ್ಟಾಗ ರಾತ್ರಿ 12 ಗಂಟೆ ಟೈಮ್ 4 ಜನ ತುಡುಗರು ಅದ ಮನೆಗೆ ಬಂದ್ರಂತ ತುಡುಗು ಮಾಡ್ಲಾಕ ಹಿಂದಿನ ಕಿಟಕಿ ಬಾಗಲ್ಲೇ ಅದು ಬಂದ್ರಂತ ಇವ್ ಒಳಗ್ ಕೂತ ಬಡಬಡಿಸ್ಲತ್ತಿದ್ಲ ಅವ ಅಂದಂತ ಬಂದ್ರೆ ಬರ್ರಿ ಅಂದತ್ತ ಆಮೇಲೆ ಅವ್ರು ತುಡುಗರು ವಿಚಾರ ಮಾಡಿರ್ತ ಒಳಗಿನವ ಮಲ್ಕೊಂಡಿಲ್ಲಿನ ಮತ್ತ ಈಗ ತುಡುಗು ಮಾಡೋದು ಬೇಡ ಅಲ್ಲೇ ಒಂದ್ ಸ್ವಲ್ಪ ಕುಂಡ್ರು ಅಂತ ಹೇಳಿ ಆ ಕಿಟಕಿ ಕವನಾಳಿಗೆ ಅಲ್ಲಿ ಕೂತ್ರತ ಇವ್ ಒಳಗಿನ ಕೂತ್ರೆ ಕುಂಡ್ರಿ ಅಂದ ಇಷ್ಟ ಅಂತಂತ ಅವಾಗ ಅವ್ರು ತುಡುಗರು ಅಂದ್ರಂತ ಇವ ಕೈ ನಾವು ಬಂದದ್ದು ಗೊತ್ತಾತು ಕೂತದ್ದು ಗೊತ್ತಾಯ್ತು ಮತ್ ಎದ್ದು ನಿಂತಿರತ್ತವ್ರು ಎದ್ದು ನಿಂತ್ರಿ ನಿಲ್ರಿ ಅಂತ ಇವ ಅವಾಗ 4 ಜನ ತುಡುಗರು ಅಂದ್ರಂತ ಹುಚ್ಚರ ಇವ್ ಒಳಗದನಲ್ಲ ಇವ್ ಸಾಮಾನ್ಯ ವ್ಯಕ್ತಿ ಅದ ನಾವು ಬಂದದ್ದು ಗೊತ್ತಾಗೈತೆ ನಾವಿಲ್ಲಿ ಬಂದು ಕೂತದ್ದು ಗೊತ್ತಾಗೈತೆ ಮತ್ತು ಎದ್ದು ನಿಂತದ್ದು ಗೊತ್ತಾಗೈತಿ ಇಂಥ ಮಹಾತ್ಮನ ಮನಿ ನಾವು ತುಡುಗು ಮಾಡ್ರ ನಾವು ಯಾವ ನರಕಕ್ಕೆ ಹೋಗ್ತೀವೋ ಗೊತ್ತಿಲ್ಲ ಯಾವ ಇದ್ರಾಗ ಬೀಳ್ತೀವೋ ಗೊತ್ತಿಲ್ಲ ಕೆಟ್ಟ ಕರ್ಮದಾಗ ಅದಕ್ಕೆ ನಾವು ಇಂಥ ಮಹಾತ್ಮನ ಮನಿ ತುಡುಗು ಮಾಡೋದು ಬೇಡ ಮತ್ತೊಂದು ಮನಿ ನೋಡೋಣ ಅಂತ ತಿಳ್ಕೊಂಡು ಅವ್ರು ಒಟ್ಟ ಗಣಗಳ ಹಾಜರ ಹಿಡಿದ್ರತ್ತ ಒಳಗಿನ ಹೊಂಟ್ರೆ ಹೋಗ್ರಿ ಅಂತ ವಿಚಾರ ಮಾಡಿ ಅವಾಗ ಬ್ಯಾಂಕ್ ಇದ್ದಕ್ಕಂದು 5 ದೌಡವನ್ನ 7 ಅಂದಲತ್ತ ಬರೇ 1 ದಿವ್ಸ ಪ್ರವಚನ ಎಷ್ಟು ದಿವ್ಸ ರೀ ಏನು ಹೇಳಿಲ್ಲ ಅವ್ರು ಏನು ಹೇಳಿಲ್ಲ ಮಹಾತ್ಮರು ಏನು ಹೇಳಿಲ್ಲ ಅವನು ಏನು ಕೇಳಿಲ್ಲ ಬರೇ ಒಂದು ಸತ್ಸಂಗದೊಳಗೆ ಹೋಗಿ ಕುಳಿತದ್ದಕ್ಕಾಗಿ 1 ದಿವ್ಸ ಪ್ರವಚನಕ್ಕೆ ಬರೇ ವಾದದ ನೆಪಕ್ಕಾಗಿ ಎಂತ ಆಕಂದ್ರು ದೌಳವನ ಬಂಗಾರದಂತಹ ಮನಿ ತುಡುಗಾಗೋದು ಉಳಿತು 4 ಜನ ತುಡುಗರು ಹಿತ್ತಲದಾಗ ಬಂದಿದ್ರು ಅವ್ರು ನಿನ್ನ ಮಾತುಗಳನ್ನ ಕೇಳಿ ಪತ್ರ ಇಲ್ಲದ ಓಡಿ ಹೋದ್ರು ದೌಳವನ 1 ತಿಂಗಳು ಎಲ್ಲರೂ ಕೇಳಿದ್ರು ನಮ್ಗೆ ಆನ್ ಸಿಗ್ತೈತಿ ಅಕ್ಕಿಗೆ ಹೆಣ್ಮಕ್ಳಿಗೆ ಬಹಳ ಆಸೆ ನಿಂತಾವ ಭಯಂಕರ ಆಸೆ ಅದಕ್ಕೆ ನಾ ಯಾಕೆ ಈ ಮಾತು ಹೇಳಿದೆ ಅಂತಂದ್ರ
ಮಹಾತ್ಮರ ಮಾತು ಕೇಳುವುದರಿಂದ, ಗುರುವಿನ ಸನ್ನಿಧಾನದೊಳಗೆ ಬರುವುದರಿಂದ ಮಡಿಕೆಯ ಮಾಡುವಡೆ ಮಣ್ಣೇ ಮೊದಲು, ತೊಡಿಗೆಯ ಮಾಡುವಡೆ ಹಣ್ಣೇ ಮೊದಲು, ಶಿವಪಥವ ನರಿವಡೆ ಗುರುಪಥವೇ ಮೊದಲು, ಕೂಡಲ ಸಂಗಮ ದೇವ ನರಿವಡೆ ಶರಣರ ಸಂಘವೇ ಮೊದಲು ಅಂದ ಮಹಾತ್ಮರು. ಅದಕ್ಕೆ ನಾವು ಮೊದಲ